ಅಥವಾ ಅದನ್ನು ಬಗೆಹರಿಸೋ ಒಂದು ಪ್ರಯತ್ನವನ್ನು ನಾವು ಮಾಡ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಇನ್ನೊಂದು 12-13 ದಿನದಲ್ಲಿ ನಾವು ಇದನ್ನು ಆದಷ್ಟು ಡಿಸ್ಟ್ರಿಬ್ಯೂಷನ್ ಮಾಡೋಂಥ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ತಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ಏನಪ್ಪ ಅಂತಂದರೆ ಆದಷ್ಟು ತಮಗೇನು ಫಾರ್ಮ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದ್ದಾವೆ ಅದನ್ನೆಲ್ಲ ಫಿಲಪ್ ಮಾಡಿ ನಮ್ಮ ಸಂಬಂಧಪಟ್ಟ BLOs ಕೈಯಲ್ಲಿ ಕೊಟ್ಟರೆ BLOs ಏನಂದ್ರೆ ಆದಷ್ಟು ಬೇಗ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಮಾಡೋದ್ರ ಮುಖಾಂತರ ಆ ಒಂದು ಮತದಾರರ ಪಟ್ಟಿಯಲ್ಲಿ ಡ್ರಾಫ್ಟ್ ಎಲೆಕ್ಟೋರಲ್ಲಿ ಸೇರಿಸೋ ಒಂದು ಕಾರ್ಯವನ್ನು ನಮ್ಮ BLOs ಮಾಡ್ತಾರೆ. ಬಟ್ ತಮಗೆಲ್ಲ ಗೊತ್ತಿದೆ, ಯಾಕಂದರೆ ಈ ಡ್ರಾಫ್ಟ್ ಎಲೆಕ್ಟೋರಲ್ ರೋಲಲ್ಲಿ ಬರಬೇಕಂತಂದ್ರೆ ಡಿಸ್ಟ್ರಿಬ್ಯೂಷನ್ ಆಗಲೇಬೇಕು. ಬರೀ ಡಿಸ್ಟ್ರಿಬ್ಯೂಷನ್ನು ಆ್ಯಂಡ್ ಫಾರ್ಮ್ ಫಿಲಪ್ ಮಾಡಿಕೊಂಡು ಮನೆಯಲ್ಲಿ ಇಟ್ಕೊಂಡು ಕುಂತ್ರೆ ಅದು ಡಿಸ್ಟ್ರಿಬ್ಯೂಷನ್ ಆಗಲ್ಲ. ಅಥವಾ ಲಾಸ್ಟ್ ಮೂಮೆಂಟಿಗೆ ಏನಾಗುತ್ತೆ, ಸಿಕ್ಕಾಪಟ್ಟೆ ಫಾರ್ಮ್ಸ್ BLOs ಕೊಡೋದ್ರ ಮುಖಾಂತರ ಒಂದು ಹೆವಿ ಆಗಿ ಅದು ಕೂಡ ಕೆಲವೊಂದಿಷ್ಟು ಡಿಸ್ಟ್ರಿಬ್ಯೂಷನ್ ಪ್ರಕ್ರಿಯೆಯಿಂದ ಹೊರಗುಳಿಯುವಂಥ ಚಾನ್ಸಸ್ ಇರ್ತದೆ. ಯಾಕಂದರೆ ಅದು ಆಲ್ಮೋಸ್ಟ್ 1 to 1.5 ಮಿನಿಟ್ಸ್ ಅಥವಾ 2 ಮಿನಿಟ್ಸ್ವರೆಗೆ ತೊಗೊತದೆ. ಸರ್ವರ್ ಎಲ್ಲ ಚೆನ್ನಾಗಿತ್ತು ಅಂದರೆ ಒಂದು ಫಾರ್ಮ್ಸ್ ನಾವು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ. ನಿನ್ನೆ ಸರ್ವರ್ ಸ್ವಲ್ಪ ಸ್ಲೋ ಇದ್ದಾಗ ಒಂದು 3-4 ಮಿನಿಟ್ಸ್ವರೆಗೆ ಕೂಡ ತೊಗೊಂತು. ಸೊ ನಮಗೆ ಗೊತ್ತಿಲ್ಲ, ಲಾಸ್ಟ್ ಮೂಮೆಂಟಿಗೆ ಸರ್ವರ್ದು ಒಂದು ಇದು ನೋಡಿಕೊಂಡು ನಾವು ಕೆಲಸ ಮಾಡೋದಕ್ಕಿಂತ ಈಗಲೇ ನಾವು ಆದಷ್ಟು ಬೇಗ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ಸನ್ನು ಮಾಡಬೇಕು ಅಂತಂದರೆ ಫಾರ್ಮ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕು ಅನ್ನೋದು ಒಂದು ನಮ್ಮ ನಮ್ಮ ಮತಕ್ಷೇತ್ರದ ಎಲ್ಲ ಸಾರ್ವಜನಿಕರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ನಮ್ಮ ಫೆಸಿಲಿಟೇಷನ್ ಸೆಂಟರ್ಸ್ ಕೂಡ ನಾವು ಓಪನ್ ಮಾಡಿದ್ದೀವಿ. ಈಗ ತಾಲೂಕು ಪಂಚಾಯಿತಿ ಅವ್ರ ಕಡೆಯಿಂದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಒಂದು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಮತ್ತು BLO ಫೆಸಿಲಿಟೇಷನ್ ಸೆಂಟರ್ ಅಂತ ಕೂಡ ಮಾಡಿದ್ದೀವಿ. ಆ BLO ಫೆಸಿಲಿಟೇಷನ್ ಸೆಂಟರ್ ಏನಂತಂದರೆ, ಯಾಕಂದರೆ ಈಗ ಕಲೆಕ್ಷನ್ ಡಿಸ್ಟ್ರಿಬ್ಯೂಷನ್ ಆಸ್ ವೆಲ್ ಆಸ್ ಕಲೆಕ್ಷನ್ BLOದ ಕೆಲಸ ಆಗಿರ್ಬೋದು. ಬಟ್ BLOಗೂ ಕೂಡ ಏನು ಅಂತಂದರೆ ಅಲ್ಲಿ ಫೆಸಿಲಿಟೇಟ್ ಮಾಡೋದು ಎಲ್ಲ ರೀತಿಯಿಂದನೂ ವೋಟರ್ಸಿಗೂ ಆಗಿರ್ಬೋದು BLOಗೂ ಆಗಿರ್ಬೋದು. ಈಗ ಕೆಲವೊಂದು ಏನಂದರೆ ಕಂಪ್ಯೂಟರ್ ಬೇಸ್ಡ್ ಆ್ಯಪ್ ಬೇಸ್ಡ್ ಇರೋದ್ರಿಂದ ಅಲ್ಲಿ ಅವರಿಗೆ ಕೂತ್ಕೊಳ್ಳಿಕ್ಕೆ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡಿದ್ವಿ. ಅಲ್ಲಿ ಏನು ಅಂತಂದರೆ ಒಂದು ಇಂಟರ್ನೆಟ್ ಫೆಸಿಲಿಟಿ, ಯಾಕಂದರೆ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅಂತ ಬಂತು ಅಂತಂದರೆ ಅವರಿಗೆ ಇಂಟರ್ನೆಟ್ ಕನೆಕ್ಟಿವಿಟಿ ಬೇಕು ಆ್ಯಂಡ್ ಮೊಬೈಲ್ ಚಾರ್ಜಸ್ ಬೇಕು ಆ್ಯಂಡ್ ಅವರಿಗೆ ಬೇಕಾಗಿರೋ ಎಲ್ಲ ಒಂದು ಸಪೋರ್ಟ್ ಏನಿದೆಯಲ್ಲ ಆ ಒಂದು BLOs ಫೆಸಿಲಿಟೇಷನ್ ಸೆಂಟ್ರಲ್ಲಿ ಈಗಾಗಲೇ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ BLO ಫೆಸಿಲಿಟೇಷನ್ ಸೆಂಟರ್ ಅಂತೇಳಿ ಮಾಡಿದ್ವಿ. ಮತ್ತು ಈ ಒಂದು ವೋಟರ್ ಫೆಸಿಲಿಟೇಷನ್ ಸೆಂಟರ್, ಈಗ ಸಪೋಸ್ ಏನಾಗಿದೆ, ಕೆಲವೊಬ್ರು ಅನಕ್ಷರಸ್ಥರಿರ್ತಾರೆ, ಕೆಲವೊಬ್ರು ವೋಟರ್ ಎನ್ಯುಮರೇಷನ್ ಫಾರ್ಮ್ಸ್ ಮುಟ್ಟಿರ್ಲಿಕ್ಕಿಲ್ಲ, ಪರ್ಮನೆಂಟ್ಲಿ ಶಿಫ್ಟೆಡ್ ಅಥವಾ ಆಬ್ಸೆಂಟ್ ಆಗಿರ್ತಾರೆ, ಎಲ್ಲೋ ಬೇರೆ ಕಡೆ ಇರ್ತಾರೆ. ಅಂಥವರು ಕೂಡ ಏನು ಅಂತಂದರೆ ಅಂಥವ್ರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಕೂಡ ಓಪನ್ ಮಾಡಿದ್ದೀವಿ. ಮತ್ತು ಇದಲ್ಲದೆ ಏನು ಅಂತಂದರೆ ನಾವು ನಮ್ಮ ಒಂದು ತಹಶೀಲ್ದಾರ್ ಕಚೇರಿಯಲ್ಲಿ ಕೂಡ ಹೆಲ್ಪ್ಲೈನ್ ಅಂತ ಹೇಳಿ ನಮ್ಮ ತಹಶೀಲ್ದಾರ್ ಕಚೇರಿಯ ಒಂದು ಟೆಲಿಫೋನ್ ನಂಬರ್ ಏನಿದೆಯಲ್ಲ ಅದು ಕೂಡ ಕೊಟ್ಟಿದ್ದೀವಿ. ನಾನು ಈಗ ರಿಜಿಸ್ಟರ್ ನೋಡ್ತಾ ಇದ್ದೆ, ಸುಮಾರು ನಿನ್ನೆ ಒಂದು 12-13 ವೋಟರ್ಸ್ ಕಡೆಯಿಂದನೇ ಕೆಲವೊಂದಿಷ್ಟು ಮಾಹಿತಿ, ಕೆಲವೊಂದಿಷ್ಟು ಇದನ್ನು ಏನಂತಾರೆ ಸಂಗ್ರಹನ ಮಾಡ್ಕೊಂಡಿದ್ದಾರೆ ಅವ್ರ ಮಾಹಿತಿಯನ್ನು. ಏನಂತಂದರೆ ಕೆಲವೊಂದಿಷ್ಟು BLOs ಕಾಂಟ್ಯಾಕ್ಟ್ ನಂಬರು, ಕೆಲವೊಬ್ರು ಫಾರ್ಮ್ಸ್ ಇನ್ನೂ ರೀಚ್ ಆಗಿಲ್ಲ ಅಥವಾ ಫಾರ್ಮ್ಸ್ ಹೇಗೆ ತುಂಬಬೇಕು. ನಾನು 2 ಬಾಕ್ಸಸ್ ಇದಾವೆ, ಲಾಸ್ಟ್ ಟೈಮ್ ತಮಗೆಲ್ಲ ನಾನು ತೋರಿಸಿದ್ದೆ, ಎಡಗಡೆ ಆ್ಯಂಡ್ ಬಲಗಡೆ. ನಾನು 2002 ಮತದಾರರ ಪಟ್ಟಿಯಲ್ಲಿದ್ದೀನಿ, ನಾನು ಎಡಗಡೆ ತುಂಬಬೇಕು ಬಲಗಡೆ ತುಂಬಬೇಕು, ಅಥವಾ ನಾನು ಪ್ರೊಜಿನಿ ಆಗಿದ್ದೀನಿ, ರಕ್ತ ಸಂಬಂಧಿಕ ಆಗಿದ್ದೀನಿ, ಯಾವ ತುಂಬಬೇಕು ಅನ್ನೋ ಒಂದು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕೆಲವೊಬ್ಬರು BLOsದು ಮಾಹಿತಿಯನ್ನು ಕೂಡ ಕೇಳಿದ್ದಾರೆ. ಕೆಲವೊಬ್ರು BLOಸಿಗೆ ನಾನು ಫಾರ್ಮ್ ಎಲ್ಲ ರೆಡಿ ಇದೆ, BLOಸಿಗೆ ಕೊಡಬೇಕಾಗಿದೆ, ಎಲ್ಲಿ ಕೊಡಬೇಕು ಅನ್ನೋದು. ಸೊ ಇವೆಲ್ಲವೂ ಕೂಡ ಮಾಹಿತಿಯನ್ನು ತೊಗೊಂಡಿದ್ದಾರೆ. ನಮ್ಮ ಹೆಲ್ಪ್ಲೈನ್ ಕೂಡ ನಿಜವಾಗಿ ಏನಂತ ನಿನ್ನೆ 12-13 ಬಂದಿದ್ದಾವೆ ಅಂತಂದರೆ ಇನ್ನೂ ನಮ್ಗೆ ಅದರಿಂದ ಭಾಳಷ್ಟು ಜನರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಅನ್ನೋದು ನನಗೆ ಅನ್ನಿಸ್ತಾ ಇದೆ. ಮತ್ತು ಇನ್ನೊಂದು ಬಂತು, ಈಗ ನಾವು ಇದಕ್ಕಿಂತ ಮುಂಚೆ ಏನು ಅಂತಂದರೆ 11 ಗಂಟೆಯಿಂದ ಪೊಲಿಟಿಕಲ್ ಪಾರ್ಟೀಸ್ ಮೀಟಿಂಗ್ ಕೂಡ ಮಾಡಿದ್ವಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು, ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಸೆಕ್ಯುಲರು ಮತ್ತು ಆಮ್ ಆದ್ಮಿ ಪಾರ್ಟಿಯ ನಾಲ್ಕೇ ಪಾರ್ಟಿಯ ಇವರಿದ್ದರು, ಮುಖಂಡರಿದ್ದರು. ಅವರಿಗೆ ಏನು ಅಂತಂದರೆ ಈ ಒಂದು ಎಲ್ಲ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಸುಮಾರು 10 ದಿನದಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ. ಮತ್ತು ಈಗಾಗಲೇ ಏನು ಅಂತಂದರೆ ನಮ್ಮ BLOs ಈ ಒಂದು ಆಬ್ಸೆಂಟ್, ಶಿಫ್ಟೆಡ್, ಡೆತ್ ಮತ್ತು ಡೂಪ್ಲಿಕೇಟ್ದು ಮಾರ್ಕಿಂಗ್ ಕೂಡ ಮಾಡಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ಸ್ ಕೊಡ್ಲಿಕ್ಕೆ ಹೋದೊತ್ನಾಗೆ ಅಲ್ಲಿ ಆಬ್ಸೆಂಟ್ ಆಗಿದ್ದಾರೆ, ಇಲ್ಲೇ ಇಲ್ಲ ಅವರು. ಓಕೆ, ಪರ್ಮನೆಂಟ್ಲಿ ಶಿಫ್ಟ್ ಆಗಿದ್ದಾರೆ. ಕೆಲವೊಬ್ರು ಡೆತ್ ಆಗಿದ್ದಾರೆ, ಡೆತ್ ಸರ್ಟಿಫಿಕೇಟ್ ಕೂಡ ಇದೆ, ಡೆತ್ ಕೂಡ ಆಗಿದ್ದಾರೆ. ಆ್ಯಂಡ್ ಕೆಲವೊಬ್ರು ಡೂಪ್ಲಿಕೇಟ್ ಕೂಡ ಅವರೊಂದು ಅಪ್ಲಿಕೇಶನಲ್ಲಿ ತೋರಿಸ್ತಾ ಇದೆ. ಒಬ್ರು ವೋಟರ್ ಇಲ್ಲೂ ಇದ್ದಾರೆ, ಅಫ್ಜಲ್ಪುರಲ್ಲಿ ಇದ್ದಾರೆ, ನಮ್ಮ ಬಿಜಾಪುರಲ್ಲಿ ಇದ್ದಾರೆ. ಈ ಟೈಪ್ ಡೂಪ್ಲಿಕೇಶನ್ ಆಗಿರೋ ಕೂಡ ಮಾಹಿತಿಗಳು ಅವ್ರ ಹತ್ರ ಇದ್ದಾವೆ. ಅಂಥವು ಕೂಡ ಮಾಹಿತಿಯನ್ನು ಕೂಡ ನಾವು ಸಂಗ್ರಹಣ ಮಾಡಿಕೊಂಡು ಸುಮಾರು ಇಲ್ಲಿವರೆಗೂ ನಮಗೆ ಮಾರ್ಕ್ ಮಾಡಿರೋದು 584. ಸೊ 584 ASDD ನಮ್ಮ ಮತಕ್ಷೇತ್ರದಲ್ಲಿರೋ ಮಾಹಿತಿಯನ್ನು ಕೂಡ ನಾವು ನಮ್ಮ ಬೂತ್ ಲೆವೆಲ್ ಏಜೆಂಟ್ಸು ಮತ್ತು ಪೊಲಿಟಿಕಲ್ ಪಾರ್ಟೀಸಿಗೆ ಕೂಡ ನಾವು ಈಗಾಗಲೇ ಆಲ್ರೆಡಿ ಕೊಟ್ಟಿದ್ದೀವಿ. ಯಾಕಂದರೆ ಈಗ ನಮ್ಮ BLOs ಕೆಲವೊಂದಿಷ್ಟು ಆಬ್ಸೆಂಟು ಮತ್ತು ಶಿಫ್ಟೆಡ್ಡು ಆ್ಯಂಡ್ ಡೂಪ್ಲಿಕೇಟ್ಸ್ ಇವೇನು ಮಾರ್ಕಿಂಗ್ ಮಾಡಿದ್ದಾರೆ,
ಕೆಲವೊಂದಿಷ್ಟು ಶಿಫ್ಟೆಡ್ ಅಥವಾ ಆಬ್ಸೆಂಟ್ ಇರೋದು ಮಾಹಿತಿ ಏನು ಅಂತಂದರೆ ಇವ್ರಿಗೆ ಕೂಡ ಗೊತ್ತಿರ್ತದೆ, ನಮ್ಮ ಪೊಲಿಟಿಕಲ್ ಪಾರ್ಟೀಸ್ ಅವ್ರಿಗೆ ಕೂಡ ಅಂಥ ಮಾಹಿತಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಸಪೋಸ್ ಅವರಿಗೆ ಎನುಮರೇಷನ್ ಫಾರ್ಮ್ಸ್ ತಲುಪಿಸ್ಲಿಕ್ಕೆ ನಮ್ಮ BLO ಕಡೆಯಿಂದ ಅಡ್ರೆಸ್ಸಿಗೆ ಆಗಿಲ್ಲ ಅಂದರೂ ಎಲ್ಲಿ ಇರ್ತಾರೆ ಅನ್ನೋ ಮಾಹಿತಿಯನ್ನು ನಮ್ಮ ಪೊಲಿಟಿಕಲ್ ಪಾರ್ಟೀಸ್ ಅವರು ಕಂಡು ಹಿಡಿದು ಅವರಿಗೆ ಎನುಮರೇಷನ್ ಫಾರ್ಮ್ಸನ್ನು ಕೊಡೋದ್ರ ಮುಖಾಂತರ ಏನು ಅಂತಂದರೆ ನಾವು ಈ ಡ್ರಾಫ್ಟ್ ರೋಲಲ್ಲೇ ಆ ಒಂದು ಮತದಾರರ ಪಟ್ಟಿಯಲ್ಲಿ ಡ್ರಾಫ್ಟ್ ಎಲೆಕ್ಟೋರಲ್ ರೋಲಲ್ಲೇ ನಾವು ಈ ಒಂದು ಹೆಸರನ್ನ ಇನ್ಕ್ಲೂಡ್ ಮಾಡೋಂಥ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ, ಇದೊಂದು ಸುಗಮ ಮಾಡಲಿಕ್ಕೆ ನೀವು ಆಲ್ರೆಡಿ ಈಗ ASDD ಪಟ್ಟಿಯನ್ನು ಕೊಟ್ಟಿದ್ದೀವಿ. ಮತ್ತು ಇದ್ರ ಬಗ್ಗೆ ಯಾಕಂದರೆ ಈಗ ಕೇವಲ 10 ದಿನದಲ್ಲಿ ನಮ್ಮದು 23% ಡಿಸ್ಟೇಷನ್ ಆಗಿದೆ ಅಂದರೆ ಈ ಡಿಸ್ಟೇಷನ್ ಬಗ್ಗೆ ವ್ಯಾಪಕವಾಗಿ ಪ್ರಚಾರವನ್ನು ಮಾಡಬೇಕಾಗಿದ್ದು ಒಂದು ಅಗತ್ಯತೆ ಇದೆ. ಹಾಗಾಗಿ ನಮ್ಮ CMCಯಲ್ಲಿರೋಂಥ ವೆಹಿಕಲ್ ಆಗಿರ್ಬೋದು, ಗ್ರಾಮ ಪಂಚಾಯತಿಯಲ್ಲಿ ಆಗಿರೋ ಒಂದು ಯಾವುದು ಕಸ ವಿಲೇವಾರಿಯ ಒಂದು ವೆಹಿಕಲಲ್ಲಿ ಕೂಡ ಒಂದು ಜಿಂಗಲ್ ಮುಖಾಂತರ ಎಲ್ಲ ಒಂದು ಮೆಸೇಜಸ್ಸನ್ನು ಕೊಡಿಸೋ ಒಂದು ವ್ಯವಸ್ಥೆ ಕೂಡ ಇವತ್ತಿನಿಂದ ಮಾಡ್ತಾ ಇದ್ದೀವಿ. ಆ್ಯಪಲ್ಲೇ ಒಂದು ಇದಾಗುತ್ತೆ ಏನು ಅಂದರೆ, ಈಗ ನೋಡಿ ಪ್ರೇಮಾ ಪಡೇವರ್ ಅಂತೇಳಿ ರಿಲೇಟಿವ್ ನೇಮ್ ಮಹಾಂತೇಶ್, ಜೆಂಡರ್ ಫೀಮೇಲ್, ಏಜ್ 67. ಸೊ ಇಂಥ ಒಂದು ನೋಡಿ ಫೋಟೋ ನೋಡಿ, ಸೊ ಫೋಟೋ ನೋಡಿ, ಇದು ಮೋಸ್ಟ್ಲಿ ಸ್ವಲ್ಪ ಹಳೇದಿದೆ, ಇದು ರೀಸೆಂಟ್ ಇದೆ ವಯಸ್ಸು ಮುಖದ ಮುಖಾಂತರ. ಇವರು ಈ ಒಂದು PSC ಫೋಟೋ ಸಿಮಿಲರ್ ಎಂಟ್ರೀಸ್ ಡೀಟೇಲ್ಸಲ್ಲಿ ಏನು ಅಂತಂದರೆ ಇವರು ಬೆಳಗಾವಿ ಸಿಟಿ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಇದ್ದಾರೆ. ಸೇಮ್ ನಮ್ಮಲ್ಲಿ ಇದ್ದಾರೆ, ಬನ್ನಿಹಟ್ಟಿ PAದಲ್ಲಿ ಇದ್ದಾರೆ. ಓಕೆ, ಸಪೋಸ್ ಆ ಒಬ್ಬ ಈ ಮಹಾದೇವಿ ಪ್ರೇಮಾ ಪಡೇವರನ್ನ ಒಬ್ಬ ವ್ಯಕ್ತಿ ಇಲ್ಲಿ ವಾಸವಾಗಿದ್ರು ಅಂತಂದರೆ ಇಲ್ಲಿ ಎನುಮರೇಷನ್ ಫಾರ್ಮ್ಸನ್ನು ಕೊಡ್ತೀವಿ, ಆ್ಯಡ್ ಆಗ್ತಾರೆ. ಇದೇ ಸೇಮ್ ನಮ್ಮ ಬೆಳಗಾವಿ ಸಿಟಿ ಕಾರ್ಪೊರೇಷನ್ನಲ್ಲಿ ಯಾವ BLO ಇರ್ತಾರಲ್ಲ ಅವ್ರಿಗೆ ಕೂಡ ಇದೇ ಒಂದು PSC ಹೋಗಿರ್ತದೆ. ಸೊ ನಮ್ಮಲ್ಲಿ ಇರಲಿಲ್ಲ ಅಂತಂದರೆ ಆಟೋಮೆಟಿಕಲಿ ಡೂಪ್ಲಿಕೇಟ್ ಅಂತೇಳಿ ಬರೆದು ನಮ್ಮವರು ಅದನ್ನು ಡ್ರಾಫ್ಟ್ ರೋಲಿಂದ ತೆಗೆದು ಹಾಕ್ತಾರೆ. ಅಲ್ಲಿ ಇದ್ದರು ಅಂದ್ರೆ ಮಾಡ್ತಾರೆ, ಇಲ್ಲಿ ಇದ್ದಾರೆ ಅಂತಂದರೆ ಅಲ್ಲಿ ಇರಂಗಿಲ್ಲ, ಅವರು ಎಲ್ಲೇ ಒಂದು ಕಡೆ ಇರಬೇಕಲ್ಲ ಫಿಸಿಕಲಿ, ಅಲ್ಲಿ ಇರಂಗಿಲ್ಲ ಅಂತಂದ್ರೆ ಈ ಡೂಪ್ಲಿಕೇಟಲ್ಲಿ ಇಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಅಲ್ಲಿ ಡಿಲೀಟ್ ಮಾಡೋಂಥ ಡೂಪ್ಲಿಕೇಟ್ ಆಗುತ್ತೆ. ಏನು ಬ್ಲಡ್ ರಿಲೇಷನ್ ಇದ್ದಾರೆ ಅವರು ಈಗ ನೀವು ವೋಟರ್ಸ್ ಇರ್ತಾರೆ 18 ವರ್ಷ ಈಗ ಕಂಪ್ಲೀಟ್ ಆಗ್ತಾ ಇರ್ತಾರೆ, ಅವ್ರಿಗೆ ಸಪರೇಟ್ ಫಾರ್ಮ್ ಏನಾದರೂ ಕೊಟ್ಟು ಇದರೊಳಗೆ ಎಂಟ್ರಿ ಮಾಡಿಸ್ತಾ ಇದ್ದಾರೆ? ಇಲ್ಲ 18 ವರ್ಷ ಅಂತಂದ್ರೆ ನಮಗೆ ಈಗ ತಮಗೆ ಗೊತ್ತಿರೋ ಪ್ರಕಾರ ಮೊದಲು ಒಂದೇ ಒಂದು ಕ್ವಾಲಿಫೈಯಿಂಗ್ ಡೇಟ್ ಅಂತಿತ್ತು, ಯಾವುದು ಜನವರಿ 1. ಈಗ 4 ಕ್ವಾಲಿಫೈಯಿಂಗ್ ಡೇಟ್ ಮಾಡಿದ್ದಾರೆ. ಯಾವುದು ಜನವರಿ, ಏಪ್ರಿಲ್, ಮೇ, ಜೂನ್, ಜುಲೈ, ಸೆಪ್ಟೆಂಬರ್, ಅಕ್ಟೋಬರ್. ಸೊ ಈ 4 ಕ್ವಾಲಿಫೈಯಿಂಗ್ ಡೇಟ್ ಮಾಡಿದ್ದಾರೆ. ಸೊ ಈಗ ಅವಕಾಶ ಇರೋದಿಲ್ಲ ಅವ್ರಿಗೆ. ಅವ್ರು ಫಾರ್ಮ್ ನಂಬರ್ 6 ತುಂಬಬೇಕು ಅಂತಂದ್ರೆ ಡ್ರಾಫ್ಟ್ ಆದಮೇಲೆ ತುಂಬಬೇಕಾಗುತ್ತೆ. ಈ ನಮ್ಮ ಇದಕ್ಕೆ ಸಂಬಂಧಪಟ್ಟಾಗಿ ಹೆಲ್ಪ್ಲೈನ್ ಬಗ್ಗೆ ಸ್ವಲ್ಪ ತಾವೆಲ್ಲರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಮಾಡಬೇಕಾಗತ್ತೆ, ಏನೋ ವ್ಯಾಪಕವಾಗಿ ಪ್ರಚಾರವನ್ನು ಮಾಡಬೇಕಾಗತ್ತೆ. ಆ ಹೆಲ್ಪ್ಲೈನ್ ನಂಬರ್ 08488 221235. ಸೊ ಈ ಒಂದು ಹೆಲ್ಪ್ಲೈನ್ ನಂಬರ್ಗೆ ಏನೇ ಒಂದು ಸಮಸ್ಯೆಗಳಿದ್ರು ಕೂಡ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕೂಡ ಈ ಹೆಲ್ಪ್ಲೈನ್ ಏನಿದೆಯಲ್ಲ ಚಾಲ್ತಿಯಲ್ಲಿರ್ತದೆ. ಅದಕ್ಕೊಬ್ಬರು ಸಪ್ರೇಟಾಗಿ ಒಬ್ಬರು ಸಹಾಯವಾಣಿಗೆ ಅಂತೇಳಿನೇ ಒಬ್ಬ ವ್ಯಕ್ತಿಯನ್ನು ನೇಮಕವನ್ನು ಮಾಡಿದ್ವಿ. ಸೊ ನಿಮ್ಮ ಏನೇ ಸಮಸ್ಯೆಗಳಿದ್ರು ಕೂಡ ಮ್ಯಾಪಿಂಗ್ ಆಗಿರ್ಬೋದು, ಫಾರ್ಮ್ ಬಂದಿಲ್ಲ ಅಂದಿರ್ಬೋದು, ಅಥವಾ ಫಾರ್ಮ್ ತುಂಬೋದು ಹೇಗೆ ಅಂತ ಕೇಳೋದ್ರು ಆಗಿರ್ಬೋದು, ಅಥವಾ ಫಾರ್ಮ್ ತುಂಬಿ ನಾನು ಎಲ್ಲಿ ಕೊಡಬೇಕನ್ನೋದಾಗಿರ್ಬೋದು, ಮತ್ತು ಇನ್ನಿತರ ಯಾವುದೇ ರೀತಿಯಾಗಿ BLO ಕೆಲವೊಬ್ರು ಕಾಂಟ್ಯಾಕ್ಟ್ ಇರಂಗಿಲ್ಲ, BLO ನಂಬರ್ಸ್ ಆಗಿರ್ಬೋದು, ಅಥವಾ ಎಲ್ಲ ಒಂದು ಎಲೆಕ್ಷನ್ ಪ್ರಕ್ರಿಯೆ ಬಗ್ಗೆ ಕೂಡ ಆ ಒಬ್ಬ ವ್ಯಕ್ತಿ ಏನು ಅಂತಂದರೆ ಆ ಒಂದು ಹೆಲ್ಪ್ಲೈನ್ ಮುಖಾಂತರ ಏನು ಅಂತಂದರೆ ತಮಗೆ ಒಂದು ನೆರವನ್ನು ಕೊಡ್ತಾರೆ. ಸೊ ಎಲ್ಲ ನಮ್ಮ ಸಿಂದಗಿ ವಿಧಾನಸಭಾ ಮತಕ್ಷೇತ್ರದ ಸರ್ವ ಈ ಏನು ಮತದಾರರಾಗಲಿಕ್ಕೆ ಏನು ಇಷ್ಟಪಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ನಾವು ಒಂದು ಮನವಿಯನ್ನು ಏನು ಮಾಡಿಕೊಳ್ತಾ ಇದ್ದೀನಿ ಅಂತಂದರೆ, ಆದಷ್ಟು ಬೇಗ ಫಾರ್ಮ್ಸ್ ನಿಮ್ಮ ಮನೆಗೆ ತಲುಪಿದ್ದಾವೆ. 91%ಗಿಂತ ಹೆಚ್ಚಿನ ಫಾರ್ಮ್ಸ್ ತಮ್ಮ ಮನೆಗೆ ತಲುಪಿದ್ದಾವೆ. ಆ ಫಾರ್ಮ್ಸನ್ನು ಕಲೆಕ್ಷನ್ ತಾವು ಏನು ಫಾರ್ಮನ್ನು ಫಿಲಪ್ ಮಾಡಿ BLO ಕೈಯಲ್ಲಿ ತಾವು ಕೊಡೋ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಪ್ರತಿಯೊಂದು ನಮ್ಮ BLOಸ್ ಕೂಡ ಈ ಫಾರ್ಮ್ ಕಲೆಕ್ಷನಿಗೆ ಮತ್ತೆ ಮನೆಗೆ ಬರ್ತಾನೆ ಇರ್ತಾರೆ. ಬಟ್ ತಾವು ಏನಾದರೂ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದರೆ ಅವರಿಗೆ BLOಗಳಿಗೆ ಕಾಂಟ್ಯಾಕ್ಟನ್ನು ಮಾಡಿಕೊಂಡು ತಾವು ಅವರಿಗೆ ನೇರವಾಗಿ ಅವರ ಕೈಯಲ್ಲಿ ತಾವು ಫಿಲ್ಡ್ ಎನ್ಯುಮರೇಷನ್ ಫಾರ್ಮ್ಸನ್ನು ಕೊಟ್ಟರೆ ಇಮಿಡಿಯೇಟಾಗಿ ಡಿಸ್ಟ್ರಿಬ್ಯೂಷನ್ ನಾವು ಮಾಡ್ತೀವಿ.